ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾ ಅನ್ಮೇಶ್ ನಾಯಕ. ವೀಕ್ಷಕರೇ, ನಮ್ಮ ಆಯ್ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ನಾವಿರೋದು ಮೆದಿಕನಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ನಾಗರಬೆಂಚಿ ಗ್ರಾಮದಲ್ಲಿದ್ದೀವಿ. ಈ ಒಂದು ನಾಗರಬೆಂಚಿ ಗ್ರಾಮದಲ್ಲಿ ಒಂದು ಕೋಳಿ ಸಾಗಾಣಿಕೆ ಮಾಡಿದ್ರ ಕುಕ್ಕುಟ ಯೋಜನೆ ಅಡಿಯಲ್ಲಿ ಹಾಗೂ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯಿತಿ ಯೋಜನೆ ಅಡಿಯಲ್ಲಿ ಒಂದು ಮಾಡಿದರೆ ಈ ಒಂದು ಮೊಟ್ಟೆ ಉತ್ಪಾದನಾ ಕೇಂದ್ರನ ಮಹಿಳೆಯರು ಸೇರ್ಕೊಂಡು ಮಾಡಿದರೆ ಈ ಒಂದು ಮೊಟ್ಟೆಗಳನ್ನ ಡೈರೆಕ್ಟ್ ಆಗಿ ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡಲಾಗುತ್ತೆ. ಆ್ಯಂಡ್ ನಮ್ಮ ಜೊತೆಯಲ್ಲಿ ತಾಲೂಕು ಪಂಚಾಯಿತಿ ಹಾಗೂ ಇಲ್ಲಿ ಏನೋ ಈ ಒಂದು ಕೋಳಿ ಸಾಗಾಣಿಕೆ ಮಾಡಿದಂಥ ಮಹಿಳೆಯರು ಕೂಡ ಇದ್ದಾರೆ. ಮಾತಾಡ್ಸೋಣ, ಏನು ಹೇಳ್ತಾರೆ ಕೇಳೋಣ ಬನ್ನಿ. ಕೃಷ್ಣ ಮತ್ತು ತುಂಗಭದ್ರಾ ನದಿಯ ಸಮೃದ್ಧ ಅರಿವಿನಿಂದ ಶ್ರೀಮಂತವಾಗಿರುವ ರಾಯಚೂರು ಜಿಲ್ಲೆಯ ದೇವನಾಂಪ್ರಿಯ ಅಶೋಕ ನಾಡು ಎಂದೇ ಪ್ರಖ್ಯಾತಿ ಗಳಿಸಿದ ಮಸ್ಕಿ ತಾಲೂಕಿಗೆ ಸ್ವಾಗತ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಯೋಜನೆಯಡಿ ಮಹಿಳೆಯರಿಗೆ ಶಾಶ್ವತ ಆದಾಯ ಒದಗಿಸಿಕೊಡುವ ಕುಕ್ಕುಟ ಸಂಜೀವಿನಿ ಎಂಬ ನೂತನ ಯೋಜನೆ ಜಿಲ್ಲೆಯಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಈಶ್ವರ್ ಕುಮಾರ್ ಕಾಂದೂರ್ ಅವರ ನೇತೃತ್ವದಲ್ಲಿ ವಿಶೇಷವಾಗಿ ಜಾರಿಗೊಳಿಸಿದೆ. ಸದರಿ ಯೋಜನೆಯಡಿ ಮಸ್ಕಿ ತಾಲೂಕಿನಲ್ಲಿ ಮೆದಿಕಿನಾಳ ಗ್ರಾಮ ಪಂಚಾಯಿತಿಯ ಶ್ರೀ ಗವಿಸಿದ್ದೇಶ್ವರ ಸಂಜೀವಿನಿ ಗ್ರಾಮ ಪಂಚಾಯತ ಮಟ್ಟದ ಒಕ್ಕೂಟದಡಿ ನಾಗರಬೆಂಚಿ ಗ್ರಾಮದ ಜ್ಯೋತಿ ಸಂಜೀವಿನಿ ಸ್ವಸಹಾಯ ಗುಂಪಿನ ಮಹಿಳೆಯರು ಕುಕ್ಕುಟ ಸಂಜೀವಿನಿ ಯೋಜನೆಯಡಿ BV300 ತಳಿಯ ಕೋಳಿಗಳನ್ನು ಸಾಗಾಣಿಕೆ ಮಾಡಿ ಮೊಟ್ಟೆ ಉತ್ಪಾದನೆ ಮಾಡುತ್ತಿದ್ದು, ಅಂಗನವಾಡಿ ಕೇಂದ್ರಗಳು ಮತ್ತು ಸರ್ಕಾರಿ ಶಾಲೆಗಳಿಗೆ ಮೊಟ್ಟೆ ಪೂರೈಕೆ ಮಾಡಲು ಒಪ್ಪಂದ ಮಾಡಿಕೊಡಲಾಗಿರುತ್ತದೆ. ಮಾರ್ಚ್ ತಿಂಗಳಿಂದ ಅಂಗನವಾಡಿ ಕೇಂದ್ರಗಳಿಗೆ ಮತ್ತು ಶಾಲೆಗಳಿಗೆ ಮೊಟ್ಟೆ ಸರಬರಾಜು ಮಾಡುತ್ತಿದ್ದು, NRLM ಯೋಜನೆಯಡಿ ಕಡಿಮೆ ಬಡ್ಡಿ ದರದಲ್ಲಿ ಗುಂಪಿಗೆ 3 ಲಕ್ಷ ಸಮುದಾಯ ಬಂಡವಾಳ ನಿಧಿ ಹಾಗೂ ICICI ಬ್ಯಾಂಕ್ನಿಂದ 5 ಲಕ್ಷಗಳ ಸಾಲದ ಜೊತೆ ಗುಂಪಿನ ಸ್ವಂತ ಬಂಡವಾಳ 3 ಲಕ್ಷ ಮತ್ತು ಸೆಲ್ಕೋ ಫೌಂಡೇಶನ್ ಸಹಯೋಗದೊಂದಿಗೆ ಶೆಡ್ ನಿರ್ಮಾಣ ಹಾಗೂ ಕೋಳಿ ಸಾಗಾಣಿಕೆ ಮಾಡುತ್ತಿದ್ದಾರೆ. ಈ ಯೋಜನೆಗೆ ಮಸ್ಕಿ ತಾಲೂಕಾ ಅಭಿಯಾನ ನಿರ್ವಹಣಾ ಘಟಕದ ಸಿಬ್ಬಂದಿಗಳು, ಗ್ರಾಮ ಪಂಚಾಯಿತಿ ಹಾಗೂ ಒಕ್ಕೂಟದ ಪದಾಧಿಕಾರಿಗಳು ಸಹಕಾರದೊಂದಿಗೆ ತಾಲೂಕಿನಲ್ಲಿ ಕುಕ್ಕುಟ ಸಂಜೀವಿನಿ ಯೋಜನೆಯನ್ನು ಯಶಸ್ವಿಗೊಳಿಸಲಾಗಿದೆ. ನನ್ನ ಹೆಸರು ವಿಜಯಲಕ್ಷ್ಮಿ ಸರ್. ನಾವು ನಾಗರಬೆಂಚಿ ಗ್ರಾಮ ರೀ. ನಮ್ಮದು ಮೆದಿಕಿನಾಳು ಗವಿಸಿದ್ದೇಶ್ವರ ಗುಂಪಿನಿಂದ 3 ಲಕ್ಷ ಲೋನು ತಗೊಂಡಿದ್ದೀವಿ ರೀ. ಅದರಲ್ಲಿಂದ ನಮ್ಗೆ ನಮ್ಮ ಜ್ಯೋತಿ ಗುಂಪು ಸ್ವಸಹಾಯ ಅದರಲ್ಲಿಂದ ನಮ್ಗೆ ಸಹಾಯ ಆಗೈತೆ. ಮತ್ತು ಗ್ರಾಮ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿಲಿಂದ ನಮ್ಗೆ ಸಹಾಯದಾನ ಆಗೈತೆ ರೀ. ಮೊಟ್ಟೆ ಬರಕತ್ತೇವ್ರಿ, ಈಗ 2000 ಮೊಟ್ಟೆ ಬರಕತ್ತೇವ್ರಿ. ಈಗ ದಿನಕ್ಕೀಟ ಹೆಚ್ಚನ ಬರ್ತಾವ್ರಿ ಮೊಟ್ಟೆ. ಅಂಗನವಾಡಿಗೆ ಸಪ್ಲೈ ಮಾಡಕತ್ತೇವ್ರಿ. ಶಾಲೆ, ಸರ್ಕಾರಿ ಶಾಲೆ ಅಥವಾ ಅಂಗನವಾಡಿ ಅವಕ್ಕೆ ಮೊಟ್ಟೆಯನ್ನು ಸಪ್ಲೈ ಮಾಡಕತ್ತೀವಿ ರೀ. ನಮಗೆಲ್ಲ ಅನುಕೂಲ ಆಗೈತೆ ರೀ. ಅದರಿಂದ ನಮ್ಗೆ ಎಲ್ಲದಕ್ಕೂ ಮಾಡ್ಕೊಂಡು ತಿನ್ನಕಾತಿ, ಇದು ಮಾಡಕಾತಿ, ಎಲ್ಲದಕ್ಕೂ ಅನುಕೂಲ ಆಗೈತೆ ರೀ, ಹೆಲ್ಪ್ ಆಗೈತೆ ರೀ, ಸಹಾಯ ಆಗೈತೆ. ಗುಂಪಿನ ಸದಸ್ಯರು ಮತ್ತು ಎಲ್ಲರೂ ತಾಲೂಕು ಪಂಚಾಯತಿ ಸದಸ್ಯರು ಎಲ್ಲರಿಗೂ ನಮ್ಮ ಕಡೆಯಲ್ಲಿಂದ ಧನ್ಯವಾದಗಳು ರೀ. ನನ್ನ ಹೆಸರು ಈರಪ್ಪ ಅಂತ ಹೇಳ್ಬಿಟ್ಟು ತಾಲೂಕು ಪಂಚಾಯತಿಯಲ್ಲಿ NRLM ಯೋಜನೆಯಲ್ಲಿ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಜಿಲ್ಲಾ ಪಂಚಾಯತ್ ರಾಯಚೂರು, ತಾಲೂಕು ಪಂಚಾಯತ್ ಮಸ್ಕಿ ಹಾಗೂ ಮೆದಿಕನಾಳ್ ಗ್ರಾಮ ಪಂಚಾಯತಿ ಒಂದು NRLM ಯೋಜನೆಯಲ್ಲಿ ಶ್ರೀ ಗವಿಸಿದ್ದೇಶ್ವರ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಅನ್ನುವಂಥದ್ದು ರಚನೆಯಾಗಿ ಆ ಒಂದು ಒಕ್ಕೂಟದಲ್ಲಿ ಸದಸ್ಯತ್ವ ಪಡೆದಂಥ ಜ್ಯೋತಿ ಸಂಜೀವಿನಿ ಸ್ವಸಹಾಯ ಗುಂಪು ನಾಗರಬೆಂಚಿ ಈ ಒಂದು ಗುಂಪಿನ ಮಹಿಳೆಯರು NRLM ಯೋಜನೆಯಲ್ಲಿ ಸಮುದಾಯ ಬಂಡವಾಳ ನಿಧಿ 3 ಲಕ್ಷ ಸಾಲವನ್ನು ಪಡೆದುಕೊಂಡು, ಅದೇ ರೀತಿಯಾಗಿ ಬ್ಯಾಂಕ್ ಸಾಲದಲ್ಲಿ ICICI ಬ್ಯಾಂಕಿಂದ 5 ಲಕ್ಷ ಸಾಲ ಹಾಗೂ ಸ್ವಂತ ಬಂಡವಾಳ 2 ಲಕ್ಷ ಹಾಗೂ ಶೆಲ್ಕೋ ಫೌಂಡೇಶನಿಂದ ಕೇಜಸ್ ಮತ್ತು ಲೈಟ್ಸ್ ಉದ್ದೇಶದಿಂದ ಸಹಾಯಧನವನ್ನು ಪಡ್ಕೊಂಡು ಈ ಒಂದು ನಾಗರಬೆಂಚಿ ಗ್ರಾಮದಲ್ಲಿ ಕೋಳಿ ಸಾಕಾಣಿಕೆ ಮಾಡಿಕೊಂಡು ಕನಿಷ್ಠ 2500 ಕೋಳಿ ಸಾಕಾಣಿಕೆ ಮಾಡಿಕೊಂಡು ಪ್ರತಿದಿನ 2000 ಮೊಟ್ಟೆ ಬರ್ತಾ ಇದೆ. ಈ ಒಂದು 2000 ಮೊಟ್ಟೆಯಲ್ಲಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯಿತಿಯ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆದೇಶದ ಮೇರೆಗೆ ಅಂಗನವಾಡಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳ ಜೊತೆ ಹಾಗೂ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಜೊತೆ ಒಂದು ತಾಲೂಕು ಪಂಚಾಯಿತಿಯಲ್ಲಿ ಸಭೆಯನ್ನು ಹಮ್ಮಿಕೊಂಡು ಎಲ್ಲ ಶಾಲೆಗಳಿಗೂ ಮತ್ತು ಅಂಗನವಾಡಿಗಳಿಗೂ ಒಂದು ಮೊಟ್ಟೆ ಸರಬರಾಜು ಮಾಡಬೇಕು. ಮಕ್ಕಳಿಗೆ ಏನು ಉಪಹಾರ ಮಧ್ಯಾಹ್ನ ಬಿಸಿ ಊಟದಲ್ಲಿ ಹಾಗೂ ಮಕ್ಕಳಿಗೆ ಫ್ರೆಶ್ ಮೊಟ್ಟೆಗಳು ಅದು ಮಹಿಳೆಯರು ಮುಂದೆ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಈ ಯೋಜನೆಯನ್ನು ಪ್ರಾರಂಭಗೊಂಡು ಇಡೀ
ನಮ್ಮ ಮಸ್ಕಿ ತಾಲೂಕಿನಲ್ಲಿ ಈ ಒಂದು ಜ್ಯೋತಿ ಸಂಜೀವಿನಿ ಗುಂಪು ಮಾದರಿಯಾಗಿ ಮಹಿಳೆಯರು ಅಂಗನವಾಡಿ ಮತ್ತು ಶಾಲೆಗಳಿಗೆ ಮೊಟ್ಟೆ ಸರಬರಾಜು ಮಾಡ್ತಾ ಇದ್ದಾರೆ. ಆ ಒಂದು ಮಹಿಳೆಯರಿಗೆ ನಾನು ನಮ್ಮ ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳ ಪರವಾಗಿ ಹಾಗೂ ಜಿಲ್ಲಾ ಪಂಚಾಯಿತಿ ಪರವಾಗಿ ಹಾಗೂ ತಾಲೂಕು ಪಂಚಾಯಿತಿ ಎಲ್ಲ ಸಿಬ್ಬಂದಿಗಳ ಪರವಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಈ ನಮ್ಮ ಮಸ್ಕಿ ತಾಲೂಕಿನ ತಾಲೂಕ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೆದಿಕನಾಳ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ SHG ಸಂಘ ಜ್ಯೋತಿ ಸಂಜೀವಿನಿ SHG ಸಂಘದಿಂದ ನಾವು ಕುಕ್ಕುಟ ಸಂಜೀವಿನಿ ಯೋಜನೆಯನ್ನು ಉದ್ದಿಮೆಯನ್ನು ಆರಂಭ ಮಾಡಿದ್ವಿ. ಈ ಉದ್ದಿಮೆಯ ಮುಖಾಂತರ ನಾವು ಸರ್ಕಾರದ ಆದೇಶದಂತೆ ನಮ್ಮ ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ನಾವು ಮೊಟ್ಟೆಗಳ ವಿತರಣೆ ಮಾಡುವ ಉದ್ದೇಶದಿಂದ ಈ ಕಿರು ಉದ್ದಿಮೆಯನ್ನು ಪ್ರಾರಂಭ ಮಾಡಿದ್ವಿ. ಇದು ಪ್ಯೂರ್ಲಿ SHG ಸಂಘದಿಂದ ನಡೆಸುವಂಥ ಉದ್ಯಮೆ. ಇದರ ಉದ್ದೇಶ ಏನಂದರೆ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥ ಮಹಿಳೆಯ SHG ಸಂಘ ಸ್ವಸಹಾಯ ಸಂಘಗಳನ್ನು ಆರ್ಥಿಕವಾಗಿ ಬಲಪಡಿಸುವುದು ಮತ್ತು ಅವರ ಸುಸ್ಥಿರ ಜೀವನಕ್ಕೆ ಸಹಾಯ ಆಗಲಿ ಅನ್ನೋದು ಸರ್ಕಾರದ ಉದ್ದೇಶ. ಅದೇ ರೀತಿಯಾಗಿ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಅಂಗನವಾಡಿ ಮಕ್ಕಳಿಗೂ ಕೂಡ ನ್ಯೂಟ್ರಿಷನ್ ಅಂದರೆ ಫ್ರೆಶ್ ಮೊಟ್ಟೆಗಳನ್ನು ವಿತರಣೆ ಮಾಡುವ ಮೂಲಕ ಅವರಿಗೆ ನ್ಯೂಟ್ರಿಷನ್ ಕೊಡೋದು ಕೂಡ ಸರ್ಕಾರದ ಉದ್ದೇಶ ಇದೆ. ಹಾಗಾಗಿ ನಾವು ಮೊಟ್ಟೆ ಉತ್ಪಾದನೆ ಮಾಡೋದಕ್ಕೋಸ್ಕರ ನಾವು ಈ SHG ಸಂಘದ ಮುಖಾಂತರ ನಮಗೆ 2500 ಕೋಳಿಗಳ ಶೆಡ್ಡನ್ನು ನಿರ್ಮಿಸಿ ಅಂದಾಜು ನಮ್ಮ CIF ಫಂಡ್ 3 ಲ್ಯಾಕ್ ರುಪೀಸ್ ಮತ್ತು ಬ್ಯಾಂಕ್ ಲೋನು 5 ಲ್ಯಾಕ್ ರುಪೀಸ್ ಮತ್ತು SHG ಸಂಘದಿಂದ ಒಂದು 2 ಲಕ್ಷ ರೂಪಾಯಿ ಸ್ವಂತ ಹಾಕಿಕೊಂಡು 10 ಮಹಿಳೆಯರಿರ್ತಕ್ಕಂಥ ಸ್ವಸಹಾಯ ಸಂಘದವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದರಿಂದ ನಮಗೆ ಗ್ರಾಮೀಣ ಭಾಗದಲ್ಲಿ ಮಕ್ಕಳಿಗೆ ಒಳ್ಳೆಯ ಫ್ರೆಶ್ ಮೊಟ್ಟೆಗಳನ್ನು ಕೊಡಲಿಕ್ಕೆ ಇದರಿಂದ ಸಹಕಾರಿ ಆಗಲಿದೆ. ಮತ್ತು ಅದೇ ರೀತಿಯಾಗಿ ನಮ್ಮ ಸರ್ಕಾರದ ಉದ್ದೇಶದಂತೆ ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿಯ ಮಾನ್ಯ CO ಸರಾದಂಥ ಶ್ರೀ ಈಶ್ವರ್ ಕುಮಾರ್ ಕಾಂದು ಸರ್ ಅವರ ನಿರ್ದೇಶನದಂತೆ ನಮಗೆ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಮೊಟ್ಟೆ ವಿತರಣೆ ಮಾಡೋದು ಮತ್ತು ಎಲ್ಲ ಶಾಲೆಗಳಿಗೆ ಹಾಸ್ಟೆಲ್ಗಳಿಗೆ ಫ್ರೆಶ್ ಮೊಟ್ಟೆಗಳು ಉತ್ಪಾದನೆ ಮಾಡಿ ಅವರಿಗೆ ವಿತರಣೆ ಮಾಡುವ ಉದ್ದೇಶವನ್ನು ಹೊಂದಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ. ಮತ್ತು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಈ ಥರದ ಒಂದು SHG ಶೆಡ್ಡನ್ನು ನಿರ್ಮಾಣ ಮಾಡಿ ಅವರಿಗೆಲ್ಲ ಫ್ರೆಶ್ ಮೊಟ್ಟೆಗಳನ್ನು ವಿತರಣೆ ಮಾಡುವ ಉದ್ದೇಶನ ಇಟ್ಕೊಂಡಿದ್ವಿ. ಅದೇ ರೀತಿಯಾಗಿ ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರು ಸಬಲೀಕರಣಕ್ಕಾಗಿ ಈ ಯೋಜನೆಯನ್ನು ಆರಂಭಿಸಿದ್ದೀವಿ. ಹಾಗಾಗಿ ಇದರಿಂದ ನಮಗೆ ಅಂಗನವಾಡಿ ಬರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಇದರ ಪ್ರಯೋಜನ ಪಡೆಯಲಿದ್ದಾರೆ. ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಕೂಡ ಇದಕ್ಕೆ ಸಹಕಾರ ನೀಡಿದ್ದಾರೆ. ಹಾಗಾಗಿ ನಾವು ಈ ಯೋಜನೆಯನ್ನು ಯಶಸ್ವಿಯಾಗಿ ಮಾಡೋದಕ್ಕೆ ನಮ್ಮ NRLM ತಂಡ ಕೂಡ ಇದರಲ್ಲಿ ಶ್ರಮಿಸಿ ಕೆಲಸ ನಿರ್ವಹಿಸ್ತಾ ಇದೆ. ಹಾಗಾಗಿ ನಮ್ಮ SHG ಸಂಘದವರು ಕೂಡ ಇದನ್ನು ಸರಿಯಾಗಿ ನಿರ್ವಹಣೆ ಮಾಡಿದರೆ ಅವ್ರಿಗೆ ಇದರಿಂದ ಉತ್ತಮ ಲಾಭ ಬಂದು SHG ಸಂಘನೂ ಕೂಡ ಉತ್ತಮವಾಗಿ ನಾವು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಲಿಕ್ಕೆ ಅವಕಾಶ ಇದೆ. ಇದರ ಸದುಪಯೋಗ ಎಲ್ಲ ಅಂಗನವಾಡಿ ಮಕ್ಕಳು ಮತ್ತು ಶಾಲೆಯ ಮಕ್ಕಳು ಮತ್ತು ನಮ್ಮ ಹಾಸ್ಟೆಲ್ ಮಕ್ಕಳು ಕೂಡ ಇದರ ಸದುಪಯೋಗ ಪಡೆಯಲಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯಾದ ನಾವು ಬಾಲ ವಿಕಾಸ ಸಮಿತಿಯಿಂದ ಮೊಟ್ಟೆ ಖರೀದಿ ಮಾಡುತ್ತಿದ್ದೆವು. ಈಗ ಸ್ವಸಹಾಯ ಗುಂಪಿನವರು ಕೇಂದ್ರಕ್ಕೆ ತಂದು ಕೊಡುವುದರಿಂದ ನಮಗೆ ಅನುಕೂಲವಾಗಿದೆ. ಇದಕ್ಕೆ ಸಿಡಿಪೋ ಮೇಡಮ್, ತಾಲೂಕಾ ಪಂಚಾಯತಿ ಅಧಿಕಾರಿಗಳು ಇವರಿಗೆ ನನ್ನ ಧನ್ಯವಾದಗಳು.